ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋವನ್ನು ಕೊನೆವರೆಗೆ ನೋಡಬೇಕಂತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ 6,80,00,000 ಕನ್ನಡಿಗರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇದು ಸಾಹಿತ್ಯ ಕೂಡ ನನ್ನದೇ, ಗಾಯನ ಕೂಡ ನನ್ನದೇ, ರಚನೆ ಕೂಡ ನನ್ನದೇ, ಗಾಯನ ಕೂಡ ನನ್ನದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇದು ಯಾವ ಸಿನಿಮಾದ ಹಾಡಿನ ಟೂನ್ಸ್ ಅಂತ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಎಲ್ರಿಗಂತಲ್ಲ, ಕೆಲವು ಜನಗಳಿಗೆ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನನ್ನಂಥವ್ರ ಹೊಟ್ಟೆ ಮೇಲೆ ಮತ್ತು ಬೆನ್ನ ಮೇಲೆ ಹೊಡೆದಿರ್ತಕ್ಕಂಥವ್ರಿಗೆ. ಹುಚ್ಚರ ಮನೆಯಲ್ಲಿ ಹೋಳಿಗೆ ಎಂದು ಹುಣಬಾರ್ದು, ಹುಂಡು ಹುಚ್ಚರ ಹಾಗೆ ನೀವು ತಿರುಗಬಾರ್ದು. ಹುಚ್ಚರ ಮನೆಯಲ್ಲಿ ಹೋಳಿಗೆ ಎಂದು ಹುಣಬಾರ್ದು, ಹುಂಡು ಹುಚ್ಚರ ಹಾಗೆ ನೀವು ತಿರುಗಬಾರ್ದು. ಕೇಳಿರಿ, ನೀವು ಕೇಳಿರಿ ಕರ್ನಾಟಕ ಜನರೆಲ್ಲ, ನೀವು ಕೇಳಿ ಮರಿಬ್ಯಾಡ್ರಿ. ಶಾಣ್ಯರ ಮನೆಯಲ್ಲಿ ಶಾವಿಗೆ ಎಂದು ಹುಣಬಾರ್ದು, ಹುಂಡು ಸರ್ವನಾಶ ನೀವು ಆಗಬಾರ್ದು. ಕೇಳಿರಿ, ನೀವು ಕೇಳಿರಿ ಕರ್ನಾಟಕ ಜನರೆಲ್ಲ, ನೀವು ಕೇಳಿ ಮರಿಬ್ಯಾಡ್ರಿ. ಬಡವರ ಮನೆಯಲ್ಲಿ ಬದನೆಕಾಯಿ ರೊಟ್ಟಿ ಕೊಟ್ಟರೆ ಬ್ಯಾಡ ಬ್ಯಾಡ್ರಿ. ಬಡವರ ಮನೆಯಲ್ಲಿ ಬದನೆಕಾಯಿ ರೊಟ್ಟಿ ಕೊಟ್ಟರೆ ಬ್ಯಾಡ ಬ್ಯಾಡ್ರಿ. ಕೇಳಿರಿ, ನೀವು ಕೇಳಿರಿ ಬಡವರು ಕೊಟ್ಟ ರೊಟ್ಟಿಯನ್ನು ಮಹಾನಂದಿಯ ಬಸವಣ್ಣನ ಪ್ರಸಾದ ಎಂದು ತಿಳಿಯಿರಿ, ನೀವು ತಿಳಿಯಿರಿ. ಹುಚ್ಚರ ಮನೆಯಲ್ಲಿ ಹೋಳಿಗೆ ಎಂದು ಹುಣಬಾರ್ದು, ಹುಂಡು ಹುಚ್ಚರ ಹಾಗೆ ನೀವು ತಿರುಗಬಾರ್ದು. ವರ್ಷಕ್ಕೂ ಒಮ್ಮೆ ಉಗಾದಿ ಬಂದರ, ವರ್ಷಕ್ಕೂ ಒಮ್ಮೆ ಉಗಾದಿ ಹಬ್ಬ ಬಂದರ ಬುದ್ಧಿ ಇಲ್ಲದವರ ಮನೆಯಲ್ಲಿ ಬೇವು ಕುಡಿಬ್ಯಾಡ್ರಿ. ವರ್ಷಕ್ಕೂ ಒಮ್ಮೆ ಉಗಾದಿ ಹಬ್ಬ ಬಂದರ ಬುದ್ಧಿ ಇಲ್ಲದ ಬುದ್ಧಿವಂತರ ಮನೆಯಲ್ಲಿ ಬೇವು ಕುಡಿಬ್ಯಾಡ್ರಿ. ಬೇವು ಕುಡಿಬ್ಯಾಡ್ರಿ, ಅವ್ರ ಕೂಡ ಬುದ್ಧಿ ಆಡಬ್ಯಾಡ್ರಿ. ವರ್ಷಕ್ಕೂ ಒಮ್ಮೆ ಉಗಾದಿ ಬಂದರೆ ಮರ್ಯಾದೆ ಕೊಡಲಾರದವ್ರ ಮನೆಯಲ್ಲಿ ಬೇವು ಕುಡಿಬ್ಯಾಡ್ರಿ. ಕೇಳಿರಿ, ನೀವು ಕೇಳಿರಿ ಕರ್ನಾಟಕ ಜನರೆಲ್ಲ, ನೀವು ಕೇಳಿ ಮರಿಬ್ಯಾಡ್ರಿ. ಹುಚ್ಚರ ಮನೆಯಲ್ಲಿ ಹೋಳಿಗೆ ಎಂದು ಹುಣಬಾರ್ದು, ಹುಂಡು ಹುಚ್ಚರ ಹಾಗೆ ನೀವು ತಿರುಗಬಾರ್ದು. ಆ ಭಕ್ತಿಯಿಂದ ನಿಮ್ಮ ಮನೆ ದೇವ್ರ ಧ್ಯಾನ ಮಾಡೋದು ಬಿಡಬಾರ್ದು. ಆ ಭಕ್ತಿಯಿಂದ ನಿಮ್ಮ ಮನೆ ದೇವ್ರ ಧ್ಯಾನ ಮಾಡೋದು ಬಿಡಬಾರ್ದು. ಕಾಯಕ ಕೈಲಾಸ ಎಂದು ತಿಳಿಯೋದು ನೀವು ಮರಿಬಾರ್ದು. ಕಾಯಕ ಕೈಲಾಸ ಎಂದು ತಿಳಿಯೋದು ನೀವು ಮರಿಬಾರ್ದು. ಹುಚ್ಚರ ಮನೆಯಲ್ಲಿ ಹೋಳಿಗೆ ಎಂದು ಹುಣಬಾರ್ದು, ಹುಂಡು ಹುಚ್ಚರ ಹಾಗೆ ನೀವು ತಿರುಗಬಾರ್ದು. ದಯವಿಟ್ಟು ಏನಾದ್ರು ತಪ್ಪು ಲೋಪ ದೋಷ ಕಂಡು ಬಂದ್ರೆ ಕ್ಷಮೆ ಇರಲಿ. ಇದು ಯಾವ ಸಿನಿಮಾದ ಟೂನ್ಸಿನ ಹಾಡು, ಡಬ್ಬಿಂಗದ ಹಾಡು ಅಂತ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕಂತ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನೊಳಗೆ ಸಬ್ಸ್ಕ್ರೈಬ್ ಆಗಿರೋ ಹೆಚ್ಚಿನ ರೀತಿಯಿಂದ ನಮ್ಮಂಥವ್ರನ್ನ ಕೂಡ ಬೆಳೆಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಿಗ್ ಬಾಸ್ ನಡೆಸುವಂಥ ಚಲನಚಿತ್ರ ನಟ ಆಗಿರ್ತಕ್ಕಂಥ ಸುದೀಪ್ ಸರ್ ಅವರಿಗೂ ಮುಟ್ಟವರೆಗೂ ತಲುಪಿಸ್ಬೇಕಂತ ಹೇಳುತ್ತಾ ಈ ಕರ್ನಾಟಕದ ಜನರಿಗೆ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಭುವನೇಶ್ವರಿ.